ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳ ಮಹಜರನ್ನ ಮಾಡಿಸೋದಕ್ಕೆ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರು ಮುಂದಾಗಿದ್ದಾರೆ. ಇಂದು ಶಿಕಾರಿಪುರದ ಹೋಟೆಲ್ನಲ್ಲಿ ಸ್ಥಳ ಮಹಜರ್ ನಡೆಯುತ್ತೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ 3 ಕಡೆ ಕೂಡ ಖಾಕಿ ಟೀಮ್ ಪಂಚನಾಮೆಯನ್ನು ನಡೆಸಲಿಕ್ಕಿದೆ. ಅತ್ಯಾಚಾರ ನಡೆದಿದೆ ಎನ್ನುವ 4 ಸ್ಥಳಗಳಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗುತ್ತೆ. ಅಕ್ಯೂಸ್ ಅನ್ನು ಕರ್ಕೊಂಡು ಬರ್ತಾರೆ. ಆಮೇಲೆ ಯಾರು ವಿಕ್ಟಿಮ್ ಇರ್ತಾರೆ ಅವ್ರ ಹತ್ರ ಕೂಡ ಈ ಸ್ಥಳ ಮಹಜರ್ನ ಪ್ರಕ್ರಿಯೆ ಭಾಗವಾಗಿ ಇಬ್ಬರನ್ನು ಕರೆಸಿ ಯಾವ್ಯಾವ ಸ್ಥಳದಲ್ಲಿ ಏನೇನಾಯಿತು ಅಂತ ವಿವರವನ್ನ ಪಡ್ಕೊಳ್ತಾರೆ. ಮಧ್ಯದ ಮನು ಮೊಬೈಲ್ನಲ್ಲಿ ಯಾವುದೇ ಅಶ್ಲೀಲ ವಿಡಿಯೋ ಕೂಡ ಪತ್ತೆಯಾಗಿಲ್ಲ. ಅತ್ಯಾಚಾರ ನಡೆದಿದೆ ಎನ್ನಲಾದಂತಹ ಜಾಗದ ಸಿಸಿಟಿವಿ, ಟವರ್ ಡಂಪ್ ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಮನು ಮೊಬೈಲ್ ಅನ್ನ ಕೂಡ ಎಫ್ಎಸ್ಎಲ್ ಟೀಮ್ ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಕಸ್ಟಡಿಗೆ ಪಡೆದು ಆರೋಪಿ ಮನುವನ್ನ ಸುದೀರ್ಘವಾಗಿ ವಿಚಾರಣೆಗೆ ಕೂಡ ಒಳಪಡಿಸ್ತಾ ಇದ್ದಾರೆ. ಸಾಕ್ಷಿ ಸಂಗ್ರಹ 3 ವರ್ಷದ ಹಿಂದಿನ ಪ್ರಕರಣದ ಸವಾಲಿನ ಕೆಲಸ. ಆದ್ರೆ 4-5 ದಿನದ ಹಿಂದಿಂದು ಸಾಕ್ಷಿ ಸಂಗ್ರಹ ಆಗ್ಬೋದಾ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್. ಈಗ ಇತ್ತೀಚೆಗೆ ಆಗಿದ್ದಂತಹ ಪ್ರಕರಣದಲ್ಲಿ ಸಾಕ್ಷಿ ಸಂಗ್ರಹದ ಬಗ್ಗೆ ನಾವೊಂದು ಹೋಪ್ ಇಟ್ಕೊಳ್ಬಹುದು. ಬಟ್ 2021-22ನೇ ಟೈಮ್ನಲ್ಲಿ ಆದಂತಹ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಗ್ ಸಾಕ್ಷಿ ಸಂಗ್ರಹ ಮಾಡ್ತಾರೆ? ಸ್ಥಳ ಮಹಜರ್ ಪ್ರಕ್ರಿಯೆ ಬಗ್ಗೆ ಏನೇನು ಮಾಹಿತಿ ಸಿಗ್ತಾ ಇದೆ? ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಮಮತಾ ಸಂತ್ರಸ್ತೆ 2022 ನವೆಂಬರ್ ಅಲ್ಲಿ ಮೊದಲ ಬಾರಿಗೆ ಲೈಂಗಿಕ ದೌರ್ಜನ್ಯ ನಡೀತು ಅಂತ FIR ಅಲ್ಲಿ ಕೂಡ ಉಲ್ಲೇಖ ಮಾಡಿದರೆ ಆ ಬಗ್ಗೆ ಕೂಡ ಆ ಸ್ಥಳ ಮಹಜರ್ ಮಾಡಿಬಿಟ್ಟು ಅದ್ರ ಸಂಬಂಧಪಟ್ಟ ಹಾಗೆ ಏನೇನು ಮಾಹಿತಿಗಳು ಸಿಗ್ತವೆ ಕಲೆಕ್ಟ್ ಮಾಡ್ಕೋತಾರೆ. ನಂತರದಲ್ಲಿ ಇತ್ತೀಚೆಗಷ್ಟೇ ಕಳೆದ ಶನಿವಾರ ಬೆಂಗಳೂರಿನಲ್ಲಿ ಏನೋ ಲೈಂಗಿಕ ದೌರ್ಜನ್ಯ ನಡೀತು. ನಂತರದಲ್ಲಿ ಅದರ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಸಂತ್ರಸ್ತ ಹೇಳಿದಂಥ ಜಾಗದಲ್ಲಿ ಸ್ಥಳ ಮಹಜರ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆ ಸಂತ್ರಸ್ತ ಯುವತಿ ಮತ್ತು ಆರೋಪಿ ಇಬ್ಬರನ್ನು ಕರೆಸಿ ಆ ಪೊಲೀಸ್ ಅಧಿಕಾರಿಗಳು ವಿಡಿಯೋ ರೆಕಾರ್ಡ್ ಆಧಾರದ ಮೇಲೆ ಎಲ್ಲವನ್ನು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಾರೆ. ಬಹುತೇಕ 2-3 ವರ್ಷಗಳ ಹಿಂದೆ ನಡೆದಿರುವಂಥ ದೌರ್ಜನ್ಯ ಏನಿದೆ, ಘಟನೆ ಏನಿದೆ ಅದ್ರ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳು ಸಿಗೋದು ಸ್ವಲ್ಪ ಡೌಟ್ ಆಗಿರುವಂಥದ್ದು. ಯಾಕೆಂದರೆ 2-3 ವರ್ಷಗಳಾಗಿರುವಂಥ ಘಟನೆ ಅದು. ಆದರೆ ಕಳೆದ ಶನಿವಾರ ನಡೆದಿರುವಂಥ ಕೃತ್ಯ ಅಂತ ಆರೋಪಿಸಲಾಗಿದೆ. ಅಲ್ಲಿನ ಸಂಬಂಧಪಟ್ಟ ಹಾಗೆ ಅಲ್ಲಿನ CCTV ಆಗ್ಬೋದು ಅಥವಾ ಈತ ಮತ್ತು ಆಕೆ ಇಬ್ಬರು ಜೊತೆಗಿದ್ರು ಅನ್ನೋ ಕಾರಣಕ್ಕೆ ಆ ಟವರ್ ಡಂಪು ಏನೋ ಸಿಗುತ್ತಾ ನಂಬರ್ 1 ಅದನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ಯಾರೋ ಏನೋ ಲೆಜರ್ ಬುಕ್ ಏನಿರುತ್ತೆ ಅದು ಅಥವಾ ಅಲ್ಲಿನ ಸಿಬ್ಬಂದಿಯನ್ನು ಕೂಡ ವಿಚಾರಣೆ ಮಾಡ್ತಾರೆ. ಸದ್ಯಕ್ಕೆ ಈಗ 4 ಕಡೆಗಳಲ್ಲಿ ಈ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಆರೋಪಿತ ಏನು ಆರೋಪ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು 4 ಕಡೆಗಳಲ್ಲೂ ಹಂತವಾಗಿ ಸ್ಥಳ ಮಹಜರು ಮಾಡೋದಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಟವರ್ ಲೊಕೇಶನ್ ಆತನ ಮೊಬೈಲನ್ನು ಕೂಡ FSLಗೆ ಕಳಿಸಿರುವಂಥದ್ದು. ಆತನ ಮೊಬೈಲಲ್ಲಿ ಏನಾದರೂ ವೀಡಿಯೋಸ್ ಇದಾವ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಮುಂದುವರಿಸಲಿದ್ದಾರೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್. ಒಟ್ಟಿನಲ್ಲಿ ಒಂದು ತನಿಖೆಯಲ್ಲಿ ಹಲವು ಸವಾಲುಗಳಿದೆ. 3 ವರ್ಷದ ಹಿಂದಿನ ಪ್ರಕರಣ ಅದು ರೇಪ್ ಅಂತ ಹೆಂಗೆ ನೋಡೋದಕ್ಕೆ ಬರುತ್ತೆ ಅನ್ನೋದು ಒಂದು ವಿಚಾರ. ಎರಡನೇದು ಮ್ಯೂಚುವಲ್ ಕನ್ಸೆಂಟ್ ಇಂದ ಆಗಿದ್ದು ಅನ್ನೋದೇನಾದ್ರೂ ಪ್ರೂವ್ ಮಾಡೋ ಥರ ಆದರೆ ಕೇಸ್ ಮುಂದಕ್ಕೆ ಹೋಗುತ್ತಾ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಓಕೆ.